ಲೋಕಿ ದರ್ಶನ್ಗೆ ಇವತ್ತು ತುಂಬಾ ಮುಖ್ಯವಾಗಿರುವಂತಹ ದಿನ. ಊಟದ ಭವಿಷ್ಯ ನಿರ್ಧಾರ ಆಗೋ ದಿನ. ಜೈಲು ಊಟನ ಅಥವಾ ಬಿರಿಯಾನಿನ ಅಂತ ತೀರ್ಮಾನ ಆಗೋ ದಿನ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಸಖತ್ ಹಠಮಾರಿ. ಇಂಥದ್ದು ಬೇಕು ಅಂದ್ರೆ ಬೇಕು ಅಷ್ಟೇ, ದೂಸರ ಮಾತಿಲ್ಲ, ನೋ ಕಾಂಪ್ರಮೈಸ್. ಹೀಗೆ ದಿಲ್ದಾರಾಗಿ ಬದುಕಿದ್ದ ದಾಸ ಜೈಲೂಟಕ್ಕೆ ಸೊರಗಿ ಹೋಗಿದ್ದಾನೆ. ಮನೆ ಊಟಕ್ಕಾಗಿ ಅಂಗಲಾಚಿದ್ದಾನೆ. ಜೈಲೂಟ ಬೇಡ, ಮನೆ ಊಟ ಕೊಡಿ ಪ್ಲೀಸ್. ದಾಸನಿಗೆ ಇವತ್ತಾದ್ರೂ ಸಿಗುತ್ತಾ ಗುಡ್ ನ್ಯೂಸ್. ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗಿದ್ಯಂತೆ. ಇದೇ ಕಾರಣಕ್ಕೆ ಮನೆ ಊಟಕ್ಕಾಗಿ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮೊರೆ ಹೋಗಿದ್ರು. ಮನೆ ಊಟ ಹಾಗೂ ಪುಸ್ತಕಗಳನ್ನ ಕೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆಯೂ ನಡೆದಿತ್ತು. ಹಾಗಾದ್ರೆ ಆ ವಿಚಾರಣೆ ಹೇಗಿತ್ತು ಅಂತ ಒಮ್ಮೆ ನೋಡೋಣ ಬನ್ನಿ. ಭೂಪತಿಗಿಲ್ಲ ಬಿರಿಯಾನಿ, ದರ್ಶನ್ ಪರ ವಕೀಲ. ಸ್ವಂತ ಹಣದಲ್ಲಿ ಮನೆಯೂಟಕ್ಕೆ ಅವಕಾಶ ನೀಡಿ. ಸರ್ಕಾರಿ ವಕೀಲ, ಜೈಲು ಮ್ಯಾನ್ಯುಯಲ್ನಲ್ಲಿ ಮನೆಯೂಟ ಕಾನ್ಸೆಪ್ಟ್ ಇಲ್ಲ. ದರ್ಶನ್ ಪರ ವಕೀಲ, ಮಹಾರಾಷ್ಟ್ರದ ಅಸ್ಗರ್ ಅಲಿ ಕೇಸ್ನಲ್ಲಿ ಊಟ ಕೊಟ್ಟಿದ್ದಾರೆ. ಸರ್ಕಾರಿ ವಕೀಲ, ದರ್ಶನ್ ಆರೋಗ್ಯವಾಗಿದ್ದಾರೆ, ಫಿಟ್ ಆಗಿದ್ದಾರೆ, ಊಟ ಬೇಡ. ಸರ್ಕಾರಿ ವಕೀಲ, ಕಾನೂನನ್ನ ಪಕ್ಕಕ್ಕೆ ಸರಿಸಿ ಹೆಚ್ಚಿನ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ. ದರ್ಶನ್ ಪರ ವಕೀಲ, ದರ್ಶನ್ ಸಿನಿಮಾ ಆಕ್ಟರ್ ಆಗಿದ್ದು ತಪ್ಪಾಗಿದೆ. ಸರ್ಕಾರಿ ವಕೀಲ, ಸಿನಿಮಾ ನಟ ಆಗಿದ್ದು ತಪ್ಪಲ್ಲ, ಕೊಲೆ ಮಾಡಿದ್ದು ತಪ್ಪು. ದರ್ಶನ್ ಪರ ವಕೀಲ, ಆರೋಪಿ ದರ್ಶನ್ಗೆ ವೈರಲ್ ಫೀವರ್ ಇದೆ. ಸರ್ಕಾರಿ ವಕೀಲ, ಅನಾರೋಗ್ಯದ ವೈದ್ಯಕೀಯ ವರದಿ ಉಲ್ಲೇಖಿಸಿಲ್ಲ. ದರ್ಶನ್ ಪರ ವಕೀಲ, ನಾವೇನು ವಿಶೇಷ ಸವಲತ್ತು ನೀಡಿ ಎಂದಿಲ್ಲ. ಸರ್ಕಾರಿ ವಕೀಲ, ಆಕ್ಷೇಪ ಏನಿಲ್ಲ, ಕಾನೂನು ಪ್ರಕಾರ ನಡೆದುಕೊಳ್ಳಿ. ಹೀಗೆ ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಮನೆ ಊಟ, ಹಾಸಿಗೆ ಸೌಲಭ್ಯದ ಆದೇಶವನ್ನ ಗುರುವಾರ ಅಂದ್ರೆ ಇಂದಿಗೆ ಕಾಯ್ದಿರಿಸಿತ್ತು. ಇವತ್ತು ದರ್ಶನ್ ಮನೆ ಊಟ ಅರ್ಜಿಯ ಆದೇಶ ಹೊರಬೀಳಲಿದೆ. ಜ್ವರ, ಫುಡ್ ಪಾಯ್ಸನ್ ನಿಂದ ಬಳಲ್ತಿರೋ ದರ್ಶನ್ಗೆ ಬಿರಿಯಾನಿ ಸಿಗುತ್ತೋ ಅಥವಾ ಮುದ್ದೇನೆ ಗತಿನ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮನೆ ಊಟಕ್ಕಾಗಿ ಕೋರ್ಟ್ ಮೊರೆ ಹೋಗಿರೋದು ನಿಮಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಕಾಟೇರ ಮನೆ ಫುಡ್ಗೆ ಅಷ್ಟೊಂದು ಪಟ್ಟು ಹಿಡಿದಿರೋದೇಕೆ, ಹಠಕ್ಕೆ ಬಿದ್ದಿರೋದು ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ದರ್ಶನ್ 6 ಅಡಿ ಕಟೌಟು, ಜಬರ್ದಸ್ತ್ ಮೈಕಟ್ಟು, ಜಿಮ್ ಬಾಡಿ, ಕಲ್ಲು ಬಂಡೆಯಂತ ದೇಹ. ನೋಡೋಕೆ ಪೈಲ್ವಾನ್ ತರ ಇರೋ ದಾಸನಿಗೆ ಫಿದಾ ಆಗದವರೇ ಇಲ್ಲ. ದರ್ಶನ್ ಅಂದ್ರೇನೆ ದೈತ್ಯ ದೇಹ. ಭೂಪತಿಯ ಫಿಸಿಕ್ಗೆ, ಕಾಟೇರನ ಮೈಕಟ್ಟಿಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಇದೇ ಕಾರಣಕ್ಕೆ ದರ್ಶನ್ ತಮ್ಮ ದೇಹದಾಢ್ಯಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೆಂತ ಬ್ಯುಸಿ ಶೆಡ್ಯೂಲ್ ಇದ್ರೂ ಜಿಮ್ಗೆ ಹೋಗಿ ಬೆವರು ಸುರಿಸ್ತಾರೆ. ಆದ್ರೀಗ ಜೈಲು ಹಕ್ಕಿಯಾಗಿರೋ ಭೂಪತಿ ದಿನ ಕಳೆದಂತೆಲ್ಲ ಸುರಗಿ ಹೋಗ್ತಿದ್ದಾರೆ. ದರ್ಶನ್ ಮನೆಯೂಟಕ್ಕೆ ಪಟ್ಟು ಹಿಡಿದಿರೋದೇಕೆ? ಜೈಲಿನಲ್ಲಿ ದಾಸ ಸೊರಗಿ ಹೋಗಲು ಕಾರಣ ಏನು? ಸೆರೆವಾಸದಿಂದ ದರ್ಶನ್ ದಿನದಿನಕ್ಕೂ ಸೊರಗಿ ಹೋಗ್ತಿದ್ದಾನೆ. ನೋಡೋಕೆ ಆನೆ ತರ ಇದ್ದ ಭೂಪತಿ ದಿನ ಕಳೆದಂತೆಲ್ಲ ತೂಕ ಕಳೆದುಕೊಳ್ತಿದ್ದಾನೆ. ವೇಟ್ ಲಾಸ್ ಆಗ್ತಿರೋದು ಸಾರಥಿಯನ್ನ ಕಂಗಾಲಾಗುವಂತೆ ಮಾಡಿದೆ. ಅಷ್ಟಕ್ಕೂ ದಾಸ ಹೀಗೆ ಸೊರಗಿ ಹೋಗ್ತಿರೋದಕ್ಕೆ ಏನ್ ಕಾರಣ ಹೇಳ್ತೀವಿ ನೋಡಿ. ಜೈಲಿನಲ್ಲಿ ತೂಕ ಕಡಿಮೆ ಆಗ್ತಿರೋ ಬಗ್ಗೆ ಖುದ್ದು ನಟ ದರ್ಶನ್ ಜೈಲು ಅಧಿಕಾರಿಗಳ ಬಳಿ ತನ್ನ ಆತಂಕವನ್ನ ತೋಡಿಕೊಂಡಿದ್ದಾನೆ. ಹೊರಗಡೆ ಪ್ರತಿನಿತ್ಯ ಜಿಮ್ನಲ್ಲಿ ಬೆವರು ಸುರಿಸ್ತಾ ಇದ್ದ ಸಾರಥಿ ಈಗ ಜೈಲಿನಲ್ಲಿ ವರ್ಕೌಟ್ ಮಾಡಲಾಗದೆ ಕಂಗಾಲಾಗಿದ್ದಾನೆ. ಜಿಮ್ನಲ್ಲಿ ಪ್ರೋಟೀನ್ ತೆಗೆದುಕೊಂಡು ದೇಹ ಬೆಳೆಸಿದ್ದ ಭೂಪತಿ ಈಗ ಸೆರೆಮನೆಯಲ್ಲಿ ಯಾವ ಪ್ರೋಟೀನ್ ಇಲ್ಲದೆ ಸೊರಗಿ ಹೋಗ್ತಿದ್ದಾನೆ. ಒಂದಲ್ಲ ಎರಡಲ್ಲ ದರ್ಶನ್ ಬರೋಬ್ಬರಿ 10 ಕೆಜಿ ತೂಕ ಕಳೆದುಕೊಂಡಿದ್ದಾನೆ. ಹೀಗೆ ದಿನ ದಿನಕ್ಕೂ ಸಣ್ಣ ಆಗ್ತಿರೋದ್ರಿಂದ ಗಾಬರಿ ಆಗ್ತಿರೋ ಕಾಟೇರ ಪ್ರೋಟೀನ್ ಯುಕ್ತ ಮನೆಯೂಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾನೆ. ನೋಡಿದಿರಲ್ವಾ ದರ್ಶನ್ ಮನೆ ಊಟಕ್ಕೆ ಪಟ್ಟು ಹಿಡಿದಿರೋದು ಯಾಕೆ ಅಂತ. ಭೂಪತಿಗೆ ಮನೆಯೂಟ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ದರ್ಶನ್ ಜೈಲು ಪಾಲಾಗಿರೋದ್ರಿಂದ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತುಬಿಟ್ಟಿದೆ. ಹಾಗಂತ ದರ್ಶನ್ ರಿಲೀಸ್ ಆದ್ರೂ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ. ಅದ್ಯಾಕಂತೀರಾ? ಈ ಸ್ಟೋರಿ ನೋಡಿ. ಡೆವಿಲ್ ದರ್ಶನ್ ಬಹುನಿರೀಕ್ಷಿತ ಸಿನಿಮಾ. ಅಭಿಮಾನಿಗಳು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದ ಚಿತ್ರ. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇದೇ ವರ್ಷ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸಬೇಕಿತ್ತು. ಆದ್ರೆ ಡೆವಿಲ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗೋಕ್ಕೂ ಮುನ್ನವೇ ದಾಸ ಅಂಧರಾಗಿ ಬಿಟ್ಟಿದ್ದಾನೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಇನ್ನೂ ಕೂಡ ಬಾಕಿ ಇತ್ತು. ಕೆಲ ಸೀನ್ಗಳ ಚಿತ್ರೀಕರಣ ಪೆಂಡಿಂಗ್ ಇತ್ತು. ಆದ್ರೆ ಇದೆಲ್ಲ ಕಂಪ್ಲೀಟ್ ಆಗೋಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಪಾಲಾಗಿದ್ದಾನೆ. ಬೇಲ್ ಮೇಲೆ ದರ್ಶನ್ ರಿಲೀಸ್ ಆಗೋಕೆ ಕಾಟೇರಿನ ಅಭಿಮಾನಿಗಳು ಡೆವಿಲ್ ಸಿನಿಮಾದ ನಿರ್ಮಾಪಕರು ಕಾಯ್ತಾ ಇದ್ದಾರೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ದರ್ಶನ್ ಬೇಲ್ ಮೇಲೆ ರಿಲೀಸ್ ಆದ್ರೂ ಕೂಡ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗೋದು ಡೌಟ್. ದರ್ಶನ್ ರಿಲೀಸ್ ಆದ್ರೂ ಡೆವಿಲ್ ಚಿತ್ರಕ್ಕೆ ಸಂಕಷ್ಟ. ದಾಸನಿಗೆ ಬೇಲ್ ಸಿಕ್ಕಿದ್ರೆ ಪಾಸ್ಪೋರ್ಟ್ ವಶಕ್ಕೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬೇಲ್ ಮೇಲೆ ಬಿಡುಗಡೆಯಾದ್ರೂ ಡೆವಿಲ್ ಚಿತ್ರಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಕಾರಣ ಡೆವಿಲ್ ಚಿತ್ರದ ಕೊನೆಯ ಶೂಟಿಂಗ್ ಶೆಡ್ಯೂಲ್ ಆಗಿದ್ದು ಬ್ಯಾಂಕಾಕ್ನಲ್ಲಿ. ಒಂದ್ ವೇಳೆ ದರ್ಶನ್ ಬೇಲ್ ಮೇಲೆ ಜೈಲಿನಿಂದ ಹೊರಬಂದ್ರೆ ಬ್ಯಾಂಕಾಕ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಕಾರಣ ಮೊದಲೇ ಕೊಲೆ ಕೇಸ್ ಆಗಿರೋದ್ರಿಂದ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಲಾಗುತ್ತೆ. ಹೀಗಾಗಿ ಸಾರಥಿಗೆ ಜಾಮೀನು ಸಿಕ್ಕರೆ ಆತನ ಪಾಸ್ಪೋರ್ಟ್ ನನ್ನ ವಶಕ್ಕೆ ಪಡೆಯಲಾಗುತ್ತೆ. ಇದೇ ಕಾರಣಕ್ಕೆ ದರ್ಶನ್ ಬಿಡುಗಡೆಯಾದ್ರೂ ದೇಶ ಬಿಟ್ಟು ಹೋಗೋಕೆ ಆಗಲ್ಲ. ಹೀಗಾಗಿ ದರ್ಶನ್ ಹೊರಬಂದ್ರು ಡೆವಿಲ್ ಚಿತ್ರತಂಡಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ದರ್ಶನ್ ಟೈಮೇ ಸರಿ ಇಲ್ವೋ ಏನೋ, ಏನೇ ಮಾಡಿದ್ರೂ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾ ಇರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.